ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರ್. ಇಂದು ರಿಚ್ ಪ್ರೋಟೀನ್ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ. ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ 1 ಸ್ಪೂನು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಪಂಕಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಕುಂಬಳ ಬೀಜ. 1 ಊತತ್ತಿ ಹಾಕ್ಕೊಳ್ತಾ ಇದ್ದೀನಿ, ಡ್ರೈ ಡೇಟ್ಸು. 1 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತು ಬಾದಾಮಿ, ಗೋಡಂಬಿ 2 ಕೂಡ 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈಗ ನಾವು ಬಿಸಿನೀರು ಹಾಕಿ ಒಂದು 10 ನಿಮಿಷ ನೆನೆಸಿಡಬೇಕು. ಬಿಸಿ ನೀರೇ ಹಾಕಬೇಕು, ಫುಲ್ ಬಿಸಿ ಇರಬೇಕು. ಈ ಥರ ಹಾಕಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ರೆ ಆ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಸಾಫ್ಟ್ ಆಗುತ್ತೆ. ಈಗ ಒಂದು ಚಿಕ್ಕ ಗ್ಲಾಸ್ ತಗೊಂಡು ಒಂದು 5-6 ಎಳೆ ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಹಾಗೆ ಇದನ್ನು ಕೂಡ ಒಂದು 10 ನಿಮಿಷ ಮುಚ್ಚಿಡಬೇಕು. ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡಬೇಕು. 10 ನಿಮಿಷವರೆಗೂ ತೆಗಿಬಾರ್ದು. ಈಗ 10 ನಿಮಿಷದ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದ್ರೆ ಅದರಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ಬಿಟ್ಕೊಂಡಿರುತ್ತೆ. ಇದನ್ನೊಂದು 3-4 ಸಲ ಮತ್ತೆ ಬೇರೆ ನೀರು ಹಾಕಿ ತೊಳ್ಕೊಬೇಕು ಕ್ಲೀನಾಗಿ. ಈ ನೀರು ತೆಗೆದು ಬೇರೆ ನೀರು ಹಾಕಿ ತೊಳಿಬೇಕು ಕ್ಲೀನಾಗಿ. ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಈ ಥರ ಜಾರಿಗೆಲ್ಲ ಹಾಕ್ಕೊಂಡು ನಾವು ಅದು ಗ್ಲಾಸ್ ಒಂದು ಅರ್ಧ ಚಮಚದಷ್ಟು, 1/4 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ನಾವು ಕೇಸರಿ ನೀರು ನೆನೆಸಿ ಇಟ್ಟಿದ್ದೀವಲ್ಲ, ಅದು 10 ನಿಮಿಷ ಆಗಿದೆ. ಈ ಥರ ಕಲರ್ ಬಿಟ್ಕೊಂಡಿರುತ್ತೆ, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಎಲ್ಲ ಸೇರಿ ಪೇಸ್ಟ್ ಮಾಡಬೇಕು. ಈಗ ರುಬ್ಬೋದು ನೀರು ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು. ಈ ಥರ ಲಿಕ್ವಿಡ್ ಥರ ಆಗಿರುತ್ತೆ. ಇದನ್ನು ಒಂದು ಪಾತ್ರೆ ಶಿಫ್ಟ್ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಜಾರಲ್ಲಿ ಇನ್ನೂ ಜಾಸ್ತಿ ಲಿಕ್ವಿಡ್ ಅದಿತ್ತಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಎಲ್ಲ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಓಡಿಸ್ಕೊಂಡು ಮತ್ತು ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡ್ರೆ ಅದು ಕ್ಲೀನಾಗಿರುತ್ತೆ. ಈ ಥರ ಮತ್ತು ಬೇರೆ ನೀರು ಹಾಕ್ಕೋಬಾರ್ದು. ಇದಕ್ಕೆ ಈ ಥರ ಲಿಕ್ವಿಡ್ ಆಗಿರುತ್ತಲ್ಲ, ಇದಕ್ಕೆ ಬಿಸಿ ಬಿಸಿ ಸ್ವಲ್ಪ ನಾವು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟು ಹಾಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ತುಂಬ ಜನ ಇದ್ದರೆ ಒಂದು 2-3 ಗ್ಲಾಸು ಹಾಗೆಲ್ಲ. ಈಗ ನಾನು ಒಂದು 2 ಗ್ಲಾಸ್ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದ್ದೀನಿ. ಒಂದು ದಿನ ಬೆಳಗ್ಗೆ ನೆನೆಸಿಟ್ರೆ ರಾತ್ರಿ ಯೂಸ್ ಮಾಡಬೇಕು. ಆ ಥರ ನೆನೆಸಿಟ್ಟಿರೋ ಚಿಯಾ ಸೀಡ್ಸನ್ನು ಒಂದು 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ದೇಹಕ್ಕೆ ತುಂಬ ಒಳ್ಳೆಯದು, ತಂಪು ಕೊಡುತ್ತೆ ಕೂಡ. ಈ ಜ್ಯೂಸು ಕುಡಿದ್ರೆ ತುಂಬ ಸುಸ್ತಾಗಿದ್ದರೆ ಎನರ್ಜಿ ಬರುತ್ತೆ, ಸುಸ್ತೆಲ್ಲ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿ ಇರುತ್ತೆ, ರುಚಿಯಾಗಿರುತ್ತೆ. ಹೊಟ್ಟೆ ಹಸಿವಾದಾಗ 1 ಗ್ಲಾಸ್ ಈ ಥರ ಜ್ಯೂಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ ಅನಿಸುತ್ತೆ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ಹಾಕೋ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ. ವಾರದಲ್ಲಿ 2 ಸಲ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮಗೆ ಫುಲ್ ಎನರ್ಜಿ ಬರುತ್ತೆ. ಈಗ ಹೈ ರಿಚ್ ಪ್ರೋಟೀನ್ ಡ್ರೈ ಫ್ರೂಟ್ಸ್ ಜ್ಯೂಸು ರೆಡಿ. ನೀವೊಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.